ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆಟೋ ಪ್ಲೇ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಆಟೋ ಪ್ಲೇ ಅಂತಂದ್ರೆ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ಕನೆಕ್ಟ್ ಮಾಡಿದ ತಕ್ಷಣನೇ ಓಪನ್ ಆಗಬೇಕು. ಈ ಸೆಟ್ಟಿಂಗ್ಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಆಟೋ ಪ್ಲೇ ಫೀಚರ್ ಯೂಸ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸ್ ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಆಟೋ ಪ್ಲೇ ಅಂತ ಟೈಪ್ ಮಾಡ್ತಾ ಇದ್ದೀನಿ. AUTOPLAY. Auto play settings, system settings, press right to view options 1 of 3. ಓಕೆ ಫ್ರೆಂಡ್ಸ್, ಇವಾಗ ಆಟೋ ಪ್ಲೇ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window, search box, find the setting edit blank. ಸ್ನೇಹಿತರೆ, ಇವಾಗ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar local account button, level 1 Bluetooth and devices 3 of 12. Bluetooth and devices button 1 of 2. Use auto play for all media and devices toggle button pressed. ಸ್ನೇಹಿತರೆ, ಇವಾಗ ಈ ಟಾಗಲ್ ಬಟನ್ ಪ್ರೆಸ್ ಆಗಿದೆ. ಇದು ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Choose auto play defaults grouping. Removable drive combo box take no action collapsed. ಸ್ನೇಹಿತರೆ, ಇಲ್ಲಿ ರಿಮೂವಲ್ ಡಿವೈಸ್ ಕಾಂಬೋ ಬಾಕ್ಸ್ ಟೇಕ್ ನೋ ಆಕ್ಷನ್ ಇದೆ. ನಾನೀಗ ಈ ಕಾಂಬೋ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded take no action 2 of 4. ಸ್ನೇಹಿತರೆ, ಇಲ್ಲಿ ಒಟ್ಟು 4 ಆಪ್ಷನ್ಸ್ ಇದೆ. ನಾನೀಗ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ನಾನು ಇವಾಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Configure storage settings not selected 1 of 4. ಸ್ನೇಹಿತರೆ, ಇದು ಮೊದಲನೇದು ಕನ್ಫಿಗರ್ ಸ್ಟೋರೇಜ್ ಸೆಟ್ಟಿಂಗ್ಸ್. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Take no action 2 of 4. ಟೇಕ್ ನೋ ಆಕ್ಷನ್ ಮತ್ತೆ ಡೌನ್. Open folder to view files, file explorer not selected 3 of 4. ಓಕೆ ಫ್ರೆಂಡ್ಸ್, ಓಪನ್ ಫೋಲ್ಡರ್ ಟು ವ್ಯೂ ಫೈಲ್ಸ್. ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. Removable drive combo box open folder to view files, file explorer collapsed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Memory card combo box take no action collapsed. ಸ್ನೇಹಿತರೆ, ಇವಾಗ ಎರಡನೇದು ಮೆಮೊರಿ ಕಾರ್ಡ್. ಸೊ ಮೆಮೊರಿ ಕಾರ್ಡ್ ಕಾಂಬೋ ಬಾಕ್ಸ್ ಅಲ್ಲಿ ಏನ್ ಆಪ್ಷನ್ಸ್ ಇದೆ ನೋಡೋಣ. ನಾನೀಗ ಈ ಕಾಂಬೋ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded take no action 3 of 5. ಸ್ನೇಹಿತರೆ, ಇಲ್ಲಿ ಒಟ್ಟು 5 ಆಪ್ಷನ್ಸ್ ಇದೆ. ನೋಡೋಣ ಯಾವ್ಯಾವ್ದಂತ. ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Play video files, video LAN VLC media player not selected 1 of 5. ಸ್ನೇಹಿತರೆ, ಇವಾಗ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಮೆಮೊರಿ ಕಾರ್ಡ್ ಹಾಕಿದ ತಕ್ಷಣ ಮೆಮೊರಿ ಕಾರ್ಡ್ ಅಲ್ಲಿ ಆಡಿಯೋ ಅಥವಾ ವಿಡಿಯೋ ಏನಾದ್ರು ಇದ್ರೆ ಆಟೋಮೆಟಿಕ್ ಆಗಿ VLC ಮೀಡಿಯಾ ಪ್ಲೇಯರ್ ಅಲ್ಲಿ ಅದು ಪ್ಲೇ ಆಗುತ್ತೆ. VLC ಮೀಡಿಯಾ ಪ್ಲೇಯರ್ ಅಥವಾ ನೀವು ಡಿಫಾಲ್ಟ್ ಆಗಿ ಯಾವ ಪ್ಲೇಯರ್ ನ ಇಟ್ಕೊಂಡಿರ್ತೀರೋ ಆ ಪ್ಲೇಯರ್ ಅಲ್ಲಿ ಅದು ಪ್ಲೇ ಆಗುತ್ತೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Play Windows media player not selected 2 of 5. ಸ್ನೇಹಿತರೆ, ಇದು ಎರಡನೇ ಆಪ್ಷನ್. ಏನಪ್ಪಾ ಅಂತಂದ್ರೆ ಪೆನ್ ಡ್ರೈವ್ ಅಲ್ಲಿ ಏನಾದ್ರು ಮೀಡಿಯಾ ಇದ್ರೆ ಇದು ವಿಂಡೋಸ್ ಮೀಡಿಯಾ ಪ್ಲೇಯರ್ ಅಲ್ಲಿ ಪ್ಲೇ ಆಗುತ್ತೆ. ಮತ್ತೆ ಡೌನ್. Take no action 3 of 5. ಟೇಕ್ ನೋ ಆಕ್ಷನ್ ಮತ್ತೆ ಡೌನ್. Open folder to view files, file explorer not selected 4 of 5. ಇದು ಓಪನ್ ಫೋಲ್ಡರ್ ಟು ವ್ಯೂ ಫೈಲ್ ಮತ್ತೆ ಡೌನ್. Ask me every time not selected 5 of 5. ಓಕೆ, ಆಸ್ಕ್ ಮಿ ಎವ್ರಿ ಟೈಮ್. ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಟೇಕ್ ನೋ ಆಕ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನೀಗ ಅಪ್ಪರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open folder to view files, file explorer not selected 4 of 5. Take no action 3 of 5. ಓಕೆ ಫ್ರೆಂಡ್ಸ್, ಟೇಕ್ ನೋ ಆಕ್ಷನ್. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Related settings grouping, default app settings link. ಸ್ನೇಹಿತರೆ, ಇವಾಗ ಎಲ್ಲ ಆಪ್ಷನ್ ಸೆಟ್ ಆಯ್ತು. ನಾನೀಗ ಈ ಸೆಟ್ಟಿಂಗ್ಸ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Desktop list, Sagar not selected 1 of 8. ಓಕೆ ಫ್ರೆಂಡ್ಸ್, ನಾನೀಗ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಅದು ಓಪನ್ ಆಗುತ್ತೆ. CCSAX64 FRENUSDV9 G. File Explorer items view list boot not selected 1 of 10. CCSAX64 FRENUSDV9 G. Tab selected 1 of 1. ಸ್ನೇಹಿತರೆ, ಕೇಳಿದ್ರಲ್ಲ, ನೋಡಿ ಆಟೋಮೆಟಿಕ್ ಆಗಿ ಪೆನ್ ಡ್ರೈವ್ ಇವಾಗ ಓಪನ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.